ಈ ನಡುವೆ ಕುಮಾರಸ್ವಾಮಿ ಅವರು ಇನ್ನೂ ಒಂದು ಬಾಂಬ್ ಸ್ಫೋಟ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಆಯಸ್ಸು ಕೇವಲ 10 ತಿಂಗಳು ಮಾತ್ರ. ಹಾಗಾದ್ರೆ 10 ತಿಂಗಳಲ್ಲಿ ಸರ್ಕಾರಕ್ಕೆ ಕಂಟಕ ಬರುತ್ತಾ? ಈ ತರ ಸ್ಟೇಟ್ಮೆಂಟ್ ಕೊಡೋದರ ಹಿಂದಿನ ಉದ್ದೇಶ ಏನು ಅಂತ ಸರ್ಕಾರದ ಆಯಸ್ಸು ಇನ್ನು 10 ತಿಂಗಳು ಮಾತ್ರನಾ? ಹಾಗಾದ್ರೆ 10 ತಿಂಗಳಲ್ಲಿ ಈ ಸರ್ಕಾರದ ಭವಿಷ್ಯ ಮುಗಿದೋಗುತ್ತಾ ಅಂತ. ರಾಜ್ಯದಲ್ಲಿ ಸರ್ಕಾರ ಪತನದ ಬಗ್ಗೆ ಕುಮಾರಸ್ವಾಮಿ ಅವರು ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಸರ್ಕಾರದ ಆಯಸ್ಸು 10 ತಿಂಗಳು ಮಾತ್ರ ಅಂದಿದ್ದಾರೆ. 10 ವರ್ಷ ನಮ್ಮದೇ ಸರ್ಕಾರ ಅಂತ DCM DK ಶಿವಕುಮಾರ್ ಹೇಳ್ತಿದ್ರು. ಅದಕ್ಕೆ 10 ವರ್ಷ ಅಲ್ಲಪ್ಪ, 10 ತಿಂಗಳು ಸರ್ಕಾರ ನಡೆಸಿ ನೋಡೋಣ. ಸರ್ಕಾರದ ಭವಿಷ್ಯದ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ. ಅಂದರೆ ಅಲ್ಲಿಗೆ ಒಂದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ ಥರದ ಸ್ಟೇಟ್ಮೆಂಟು ಈ ಸರ್ಕಾರ ರಚನೆ ಆದಾಗಿಂದನೂ ಕೊಡ್ತಾನೆ ಇದ್ದಾರೆ. ಎಲ್ಲ BJP ಅವರು ಕೊಡ್ತಾ ಇದ್ದಾರೆ, JDS ಅವರು ಕೊಡ್ತಾ ಇದ್ದಾರೆ. ಯಾಕೆ? ಇದು ಪ್ರಶ್ನೆ. ಸರ್ಕಾರದ ಪತನದ ಭವಿಷ್ಯ ನುಡಿದ ಕುಮಾರಸ್ವಾಮಿ ಮಾತಿನ ಮರ್ಮ ಏನು ಅಂತ, ಯಾವ ಹಿನ್ನೆಲೆಯಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ? ಒಂದು, ಮೂಡ ಹಗರಣ, ವಾಲ್ಮೀಕಿ ಹಗರಣವೇ ಸರ್ಕಾರಕ್ಕೆ ಮುಳುವಾಗುತ್ತಾ? ಅಭಿವೃದ್ಧಿಗೆ ಹಣ ಇಲ್ಲದೇ ಶಾಸಕರೇ ಬಂಡಾಯ ಎದ್ದೇಳ್ತಾರ? ಕೇಂದ್ರ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ಲಾನ್ ಏನಾದರೂ ಮಾಡ್ತಾ ಇದೆಯಾ? ಅಥವಾ ಸರ್ಕಾರದಲ್ಲಿ ಗೊಂದಲ ಮೂಡಿಸೋದಕ್ಕೆ ಇದು HDK ತಂತ್ರಗಾರಿಕೆನಾ? ಈ ತಂತ್ರಗಾರಿಕೆನೂ ಏನು ಹೊಸದಲ್ಲ. ಇವರು ಡೆಡ್ಲೈನ್ ಕೊಡ್ತಾನೇ ಬಂದರು. ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಲೇ ಇದು 1 ವರ್ಷ ಇರಲ್ಲ, 6 ತಿಂಗಳಿರಲ್ಲ, 3 ತಿಂಗಳಿರಲ್ಲ ಹೇಳ್ಕೊಂಡೇ ಬಂದರು. ಈಗಾಗಲೇ 14 ತಿಂಗಳಾಯಿತು ಸರ್ಕಾರ ರಚನೆಯಾಗಿ. ಈಗ 10 ತಿಂಗಳ ಡೆಡ್ಲೈನನ್ನು ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ಏನು? ಯಾಕೆಂದರೆ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಪ್ರಸ್ತುತ 136 ಜನ ಶಾಸಕರಿದ್ದಾರೆ. ಹೆಂಗೆ ಸರ್ಕಾರ ಅಸ್ಥಿರವಾಗೋದಕ್ಕೆ ಸಾಧ್ಯ? ಅದನ್ನು ಹೇಳಬೇಕು ಅವರು. 10 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು. 10 ವರ್ಷ ಅಲ್ಲ, ಇನ್ನು 10 ತಿಂಗಳು ಮುಂದುವರಿರಿ, ನೋಡೋಣಂತೆ. 10 ವರ್ಷ ಆಮೇಲೆ ನೋಡೋಣಂತೆ. ನಿಮ್ಮ ಪಾಪದ ಕೂಡ ತುಂಬಿದೆ, ನಿಮ್ಮ ಪಾಪದ ಕೂಡ ತುಂಬಿದೆ. ಟವಲ್ ಹಾಸ್ಕೊಂಡು ಬಹಳ ಜನ ನಿಂತಿದ್ದಾರೆ ಕ್ಯೂನಲ್ಲಿ ಕಾಂಗ್ರೆಸ್ನಲ್ಲಿ. ಇವತ್ತು ಒಂದು ಕಡೆ ಪಾಪ ಏನು ನೆನ್ನೆ ಸಿದ್ದರಾಮಯ್ಯನವರ ಪರವಾಗಿ ವಿಜೇಂದ್ರ ಅವ್ರನ್ನ ಬಾಯಿಗೆ ಬಂದು ಏಕವಚನದಲ್ಲಿ ಬೈಕೊಂಡು, ಅಲ್ಲಿಗೆ ನಿಮ್ಮ ಹತಾಶೆ ಏನು ಅನ್ನೋದನ್ನ ಗೊತ್ತಾಗ್ತದೆ ನಮಗೆ. ಯಡಿಯೂರಪ್ಪ ನಮ್ಮ ಸಿದ್ದರಾಮಯ್ಯನವರ ಪರವಾಗಿ ಏನು ಬಂದ್ರಿ ನೆನ್ನೆ, ಆ ದಾಖಲೆಗಳು ಸಾರ್ವಜನಿಕವಾಗಿ ಕೊಟ್ಟಿರೋದ್ರೆ ನೀವಲ್ವೇ? ಸಿದ್ದರಾಮಯ್ಯನವ್ರನ್ನ ಎಷ್ಟು ಬೇಗ ಇಳಿಸ್ತೀನಿ ಅಂತ ಹೇಳಿ ಎಲ್ಲ ರೀತಿ ದಾಖಲೆಗಳನ್ನು ಯಾರ್ಯಾರು ಕೈಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು, ಅಯ್ಯೋ ನಾನು ಸಿದ್ದರಾಮಯ್ಯನವ್ರ ಪರ, ಸಿದ್ದರಾಮಯ್ಯನವ್ರ ನಾವು ಮುಟ್ಟಾಕ್ ಬಿಡಲ್ಲ. ಈ ಡ್ರಾಮಾ ಎಲ್ಲ ಯಾಕಪ್ಪ? ಇನ್ನೂ ಏನೇನು ನಾಟಕ ಆಡಬೇಕು ಅಂತ ಇದ್ದೀರಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದ್ ಅವರಿಂದ ಪಡ್ಕೋತೀನಿ. ಮಸೂದ್, ಒಂದು, DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವಿನ ಸಂಪತ್ತಿನ ಸವಾಲು ವಿಚಾರ ಯಾಕೆ ಇದು ಹೆಚ್ಚೆಚ್ಚು ಪುಷ್ಟಿಯನ್ನು ಪಡ್ಕೋತಾ ಇದೆ ಅಂತ. ಮತ್ತೊಂದು, ಸರ್ಕಾರದ ಭವಿಷ್ಯದ ಬಗ್ಗೆ ಕೂಡ ಕುಮಾರಸ್ವಾಮಿ ಮಾತಾಡಿದ್ದಾರೆ, 10 ತಿಂಗಳಿರುತ್ತೆ ಅಂತ. ಇದರ ಹಿನ್ನೆಲೆ ಏನು ಅಂತ ಮಸೂದ್? ಅರವಿಂದ್, ನಿನ್ನೆಯಿಂದ ದೋಸ್ತಿಗಳ ಮೈಸೂರು ಚಲೋ ಆರಂಭ ಆಗಿದೆ. ಈ ಮೈಸೂರು ಚಲೋ ದೋಸ್ತಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ವೇದಿಕೆ ಆಗಿರುವಂಥದ್ದು. ಮುಖ್ಯವಾಗಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಮತ್ತು DK ನಡುವಿನ ಟಗ್ ಆಫ್ ವಾರ್ಗೆ ಇದೊಂದು ರೀತಿಯಲ್ಲಿ ಭರ್ಜರಿಯಾದಂತಹ ವೇದಿಕೆ ಆಗಿದೆ. ನಿನ್ನೆನೂ ಕೂಡ ಆರಂಭದಲ್ಲೇ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ DK ವಿರುದ್ಧ ನೇರ ಟಾರ್ಗೆಟ್ ಮಾಡಿದ್ರು. ಯಾಕೆಂದರೆ ಅದಕ್ಕೂ ಒಂದು ದಿನ ಮುಂಚೆ ಏಕವಚನದಲ್ಲಿ DK ಅವರು HDK ಅವರನ್ನ ಟಾರ್ಗೆಟ್ ಮಾಡಿಕೊಂಡು ದೇವೇಗೌಡರ ಕುಟುಂಬದ ವಿಚಾರವಾಗಿ, ಅವರ ಆಸ್ತಿ ಅಕ್ರಮ ಆಸ್ತಿ ಅನ್ನುವಂಥ ವಿಚಾರವಾಗಿ ಮಾತನಾಡಿದರು. ಸುತ್ತಮುತ್ತ ದೇವೇಗೌಡರು ಅಕ್ರಮ ಆಸ್ತಿ ಮಾಡಿದ್ದಾರೆ ಅನ್ನುವಂತಹ ನೇರ ಆರೋಪವನ್ನು ಮಾಡಿದರು. ಮುಖ್ಯವಾಗಿ HDK ಅವರನ್ನ ಏಕವಚನದಲ್ಲಿ ನಿಂದಿಸಿದರು. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ HDK ಅವರು ರೊಚ್ಚಿಗೆದ್ದಿರುವಂಥದ್ದು. ನೆನೆಯೂ ಕೂಡ ಅಟ್ಯಾಕ್ ಮಾಡಿದ್ರು. ಇವತ್ತು ಕೂಡ ರಾಮನಗರದಲ್ಲಿ ಒಂದು ಸಾರ್ವಜನಿಕ ಸಭೆ ಇದೆ, ನಾಳೆಂದು ಕೂಡ ರಾಮನಗರ ದಾಟಿ ಚನ್ನಪಟ್ಟಣ ಹತ್ತಿರ ಒಂದು ಸಾರ್ವಜನಿಕ ಸಭೆ ಇದೆ. ಎರಡೂ ಸಾರ್ವಜನಿಕ ಸಭೆಯಲ್ಲಿ ಅಂದರೆ ಇವತ್ತು ಮತ್ತು ನಾಳೆ HDK ಅವರು ಮತ್ತೆ ಗುಟ್ಟರು ಹಾಕ್ತಾರೆ. ಮುಖ್ಯವಾಗಿ ನಿನ್ನೆ DK ವಿರುದ್ಧ ಬಹಳ ಗಂಭೀರವಾದಂಥ ಆರೋಪಗಳನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ರು. ಅವರ ಆಸ್ತಿ 1400 ಕೋಟಿಗೆ ಯಾವ ರೀತಿ ಏರ್ತು, DVD ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇಟ್ಕೊಂಡಿದ್ದವರು ಇಲ್ಲಿವರೆಗೆ ಇಷ್ಟೊಂದು ಅಕ್ರಮ ಆಸ್ತಿ ಗಳಿಸಿದ್ದು ಯಾವ ರೀತಿ ಅನ್ನುವಂತಹ ನೇರ ಆರೋಪವನ್ನು ಕೂಡ ಮಾಡಿದ್ರು. ಸವಾಲ್ ಜವಾಬ್ ರೀತಿಯಲ್ಲಿ ಈ ಒಂದು ಪಾದಯಾತ್ರೆ ಅವರಿಬ್ಬರ ನಡುವಿನ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಆಗಿದೆ. ಇನ್ನೊಂದು, ಈ ಮುಂಚೆನೂ ಕೂಡ BJP ನಾಯಕರು JDS ನಾಯಕರು ಹೇಳ್ತಾ ಇದ್ರು, ಈ ಸರ್ಕಾರ ಇರೋದಿಲ್ಲ, ಲೋಕಸಭೆ ಚುನಾವಣೆ ನಂತರ ಇರೋದಿಲ್ಲ, ಉಳಗಾಲ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಿದ್ರು. ನಿನ್ನೆ ಮತ್ತೆ ಅದನ್ನು ಪುನರುಚ್ಚಾರವನ್ನು ಕುಮಾರಸ್ವಾಮಿ ಅವರು ಮಾಡಿದ್ರು. 10
10 ವರ್ಷ ಸರ್ಕಾರ ಇರುತ್ತೆ, ನಾವು ಮತ್ತೆ ಗೆದ್ದು ಬರ್ತೇವೆ ಅಂತ ಡಿ ಕೆ ಶಿ ಹೇಳ್ತಿದ್ದಾರೆ. 10 ವರ್ಷ ಇರಲಿ, 10 ತಿಂಗಳು ಕೂಡ ಈ ಒಂದು ಸರ್ಕಾರ ಉಳಿಯಲ್ಲ ಅನ್ನುವಂತಹ ಒಂದು ಭವಿಷ್ಯವನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಯಾವ ರೀತಿ 10 ತಿಂಗಳು ಉಳಿಯಲ್ಲ ಅಂದರೆ ಮತ್ತೆ ಚುನಾವಣೆ ಬರುತ್ತಾ, ಅಥವಾ ಶಾಸಕರ ಒಂದು ಬಣ ಕಾಂಗ್ರೆಸ್ನಲ್ಲೇ ಸಿಡಿದೆದ್ದು ಪಕ್ಷಾಂತರ ಮಾಡ್ತಾರಾ, ಅಥವಾ ಬಿಜೆಪಿ JDS ನಾಯಕರು ಸದ್ದಿಲ್ದೇನಾದರೂ ಆಪರೇಷನ್ ಕೆಲಸ ಮಾಡ್ತಾ ಇದ್ದಾರಾ, ಇದನ್ನ ಆ ದೋಸ್ತಿ ನಾಯಕರು ಸ್ಪಷ್ಟಪಡಿಸಬೇಕು. ಆದರೆ 10 ತಿಂಗಳು ಕೂಡ ಈ ಒಂದು ಸರ್ಕಾರ ಇರಲ್ಲ ಅನ್ನುವಂತಹ ಭವಿಷ್ಯವನ್ನ ಪಾದಯಾತ್ರೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನುಡಿದಿರುವಂಥದ್ದು. ಹಾಗಾಗಿ ಬಹಳ ಕುತೂಹಲ ಆ ನಿಟ್ಟಿನಲ್ಲೂ ಕೂಡ ಮೂಡಿರುವಂಥದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮ ಎಲ್ಲ ಮಾಹಿತಿಗೆ. ಸೊ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ಆಗ್ತಾ ಇದೆಯಾ ಗೊತ್ತಿಲ್ಲ, ಬಟ್ ಅದು ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ ಅಂತ.